ನಿಧಾನಕ್ಕೆ ಒಂದು ಕಾಲು ಎತ್ತಿ ಮಂಡಿ ಸ್ಟ್ರೈಟ್ ಬರ್ಬೇಕು. ಮಂಡಿ ಸ್ಟ್ರೈಟ್ ಎಲ್ಲ ಬಿಟ್ಬಿಟ್ಟು ನೋಡಿ ಈ ತರ ಮಾಡ್ಕೊಂಡಿರೋದು. ಮುಂಚೆ ಮಾಡ್ತಾ ಇದ್ರು ಎಲ್ಲ ಎಕ್ಸರ್ಸೈಸ್ ಬಿಟ್ಬಿಟ್ಟು ಈ ತರ ಆಗಿರೋದು. ನೋವು ಮೇಲೆ ಮಾಡಿದ್ರೆ ಜಾಸ್ತಿ ಆಗ್ಬಿಡುತ್ತೆ. ಯಾವ ಎಕ್ಸರ್ಸೈಸ್ ಮಾಡಿ ಫಸ್ಟ್ ವಾಸಿ ಆಗಬೇಕು. ಎತ್ತಿ ಬಿಡಿರಿ, ನಂತರ ತಿರ್ಗಿ ಹಿಂಗೆ ಇಟ್ಕೊಳ್ಳಿ, ಹೇಳಿ ಬಿಡಿರಿ ಅಷ್ಟೇ. ಹಿಂಗೆ ತಿರ್ಗಿ ಹಿಂಗೆ ನೋಡಿ, ಸ್ಟ್ರೈಟ್ ಆಗಿ ತಿರ್ಗಿ ಸ್ಟ್ರೈಟ್ ಹಂಗೆ ಇರಬೇಕು ನೋಡಿ. ಕಾಲು ನೋಡಿ ಫ್ರೀ ಆಗಿರ್ಬೇಕು, ಬರೀ ಹಿಂಗೆ ಬರಬೇಕು. ಈ ಕೈ ಮುಟ್ಟಿ ಆ ಕಾಲೆತ್ತಿ, ಹಾಂ ಈ ಥರ ಬಿಡಿರಿ. ಈ ಕಾಲೆತ್ತಿ ಈ ಥರ ಎಲ್ಲ ಇದು ಎಲ್ಲ ಫ್ರೀ ಆಯ್ತದೆ. ಯಾಕಂದರೆ ಇದು ಭಾಳ ಹಳೇದು ಅಲ್ಲಮ್ಮ. ಅದಿಂದ ಬುಗ್ಗಿ ಎದಡಿ ಸಾಕು. ಇಷ್ಟ ಇದು ಮಂಡಿ ನೆಟ್ಟಿಗೆ ಬರಬೇಕು. ಊಟ ಮನೆಗೆ ಹಾಕೊಂಡು ಹಿಂಗೆ ಸ್ಟ್ರೈಟ್ ಆಗಿ ನೆಟ್ಟಿಗೆ ಬನ್ನಿ ಕಣಮ್ಮ. ಅಷ್ಟೇ. ಕಾಲು ಸ್ಟ್ರೈಟ್ ಮಾಡಿ ನಿಧಾನಕ್ಕೆ ಕಾಲು ಹಿಡಿ, ಒಂದು ಕಾಲು ಎತ್ತಿ ಬಿಡಿರಿ. ಜಾಸ್ತಿ ಮೇಲೆ ಎತ್ತಬಾರ್ದು, ಯಾಕಂದ್ರೆ ಅದಕ್ಕೆ ಎಫೆಕ್ಟ್ ಆಯ್ತದೆ. ಎಲ್ಲ ನೋಡಿ ಮಾಡಬೇಕು. ಸುಮ್ಮನೆ ನಾವು ಮಾಡಿಬಿಟ್ರೆ ಫಾಸ್ಟಾಗಿ ಎಫೆಕ್ಟ್ ಆಯ್ತದೆ. ಮುಂಚೆನೆ ಸ್ವಲ್ಪ ನಾವು ಬೆಂಡ್ ಐತಲ್ಲ ಇದು ಎತ್ತಿ ಸಾಕು. ಎತ್ತಿ ಹಾಂ ಸಾಕು. ಎರಡು ಎತ್ತಿ ಹಾಂ ಗುಡ್. ಎತ್ತಿ ಎಷ್ಟು ಕಷ್ಟ ಆಯ್ತಾ ಇದೆ. ಎತ್ತಿ ಆಯ್ಯಾಕಿಲ್ಲ, ಫುಲ್ ಎತ್ತಾ ಇದ್ದಾಗ ನೋವೈತೆ. ಫುಲ್ ಮಾಡಿ ಕಾಲು ಇದು ಅಷ್ಟೇ. ಎದ್ದೇಳಿ ಈಗ. ಮಾಡ್ತಾನೆ, ಏನು ಟೆನ್ಷನ್ ತಗೊಂಡು ಬಂದು ಎರಡು ಹಂಗೆ ಕೂತ್ಕೊಳ್ಳೋದು 5 ನಿಮಿಷ ಸಾಕು. ಹಂಗೆ ಕೂತ್ಕೊಳ್ಳಿ, ಬೇಜಾರು ಬಿಡಬೇಕು. ಅಲ್ಲಿ ಮನೆಗೆ ಕೊಡಿ ಸಾಕು. ಇದೆಲ್ಲ ಮಾಡಿ ಎದಡಿ ಮೇಲೆ ಚಪ್ಪಲ ಕೂತ್ಕೊಳ್ಳಿ, ಕಾಲು ನೀಡಿ, ಮಂಡಿ ಬಿಡಿಸಿ, ಮಂಡಿ ಇಟ್ಕೊಳ್ಳಿ. ಹಾಂ ಅಷ್ಟೇ. ಹಂಗೆ ಕೂತ್ಕೊಳ್ಳಿ, ಫೋನ್ ಮಾಡಿ ಹಿಂದಕ್ಕೆ ಹೋಗಿ ಹಂಗೆಲ್ಲ ಸ್ವಲ್ಪ ಬುಗ್ಗಿ ಅಷ್ಟೇ. ಮನೆಗೆ ಹೊರಟ ಸಾಕು. ದೊಡ್ಡ ಬಾಧೆ.